9 ತಿಂಗಳ ಹೊತ್ತು ಹಡದು ನಿಮಗ್ ಜಾಕಿ ಜತ್ತನ ಮಾಡಿ ಎಲ್ಲಾನು ರೀತಿ ಮಾಡ್ಯಾರ. ಮಾಡಿ ಇಂತ ಪರಿಸ್ಥಿತಿ ತರಬಾರ್ದು. ತಾಲೂಕಿನ ಬಬಲೇಶ್ವರ ಗ್ರಾಮದಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಸುಮಾರು 90 ವರ್ಷದ ವೃದ್ಧಿಯನ್ನ ಕಳೆದ 10-11 ದಿನಗಳ ಹಿಂದೆ ಯಾರೋ ಅಪರಿಚಿತರು ಕರೆದುಕೊಂಡು ಬಂದು ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಮುಂದೆ ಬಿಟ್ಟು ಹೋಗಿದ್ದಾರೆ. ನಿಂಗಮ್ಮ ಬೀರದಾರ್ ಅನ್ನುವ ವೃದ್ಧಿ ಬಬಲೇಶ್ವರ ಗ್ರಾಮದವರೆಂದು ತಿಳಿದು ಬಂದಿದೆ. ಈಕೆಗೆ 4 ಜನ ಮಕ್ಕಳಿದ್ದು ಓರ್ವ ಮಗನು ಈಗಾಗಲೇ ಮೃತಪಟ್ಟಿದ್ದಾನೆ. ಉಳಿದೊಬ್ಬ ಮಗ ಹಾಗೂ 2 ಪುತ್ರಿಯರು ಎಲ್ಲಿದ್ದಾರೆ ಅನ್ನುವ ಮಾಹಿತಿ ತಿಳಿದಿಲ್ಲ. ಗ್ರಾಮಸ್ಥರು ಹೇಳುವ ಪ್ರಕಾರ ಕಳೆದ ಸುಮಾರು 15 ವರ್ಷಗಳಿಂದ ಮಗಳ ಹತ್ತಿರ ಇದ್ಲು ಎಂದು ಹೇಳಲಾಗ್ತಾ ಇದೆ. ಏಕಾಏಕಿ ಹೀಗೆ ವೃದ್ಧಿಯನ್ನ ಇಲ್ಲಿ ತಂದು ಬಿಟ್ಟು ಹೋಗಿರುವುದು ಯಾಕೆ ಅನ್ನುವ ಪ್ರಶ್ನೆ ಮೂಡಿದೆ. ಅದಲ್ಲದೆ ಇಂತಹ ಇಳಿ ವಯಸ್ಸಿನಲ್ಲಿ ಹೀಗೆ ದೇವಸ್ಥಾನದ ಮುಂದೆ ಬಿಟ್ಟು ಹೋಗಿರುವುದು ನಾಗರಿಕ ಸಮಾಜವೇ ತಲೆತಗ್ಗಿಸುವಂತಹ ಘಟನೆಯಾಗಿದೆ. ಮನುಷ್ಯತ್ವ, ಮಾನವೀಯತೆ ಇಲ್ಲಿ ಎಲ್ಲವೂ ಸತ್ತು ಹೋಗಿದೆ. ಕಳೆದ 10-11 ದಿನಗಳಿಂದ ಗ್ರಾಮಸ್ಥರು ವೃದ್ಧಿಗೆ ಆಹಾರ ನೀಡುವುದರಿಂದ ಹಿಡಿದು ಸಾಕಷ್ಟು ಉಪಚಾರ ಮಾಡಿದ್ದಾರೆ. ಆದರೆ ಇದೀಗ ವೃದ್ಧಿಯ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಸಂಬಂಧಿಸಿದವರನ್ನ ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇದುವರೆಗೂ ಯಾರೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ತಹಶೀಲ್ದಾರ್ ಅವರ ಗಮನಕ್ಕೆ ಈ ಬಗ್ಗೆ ತರಲಾಗಿದ್ದು ತಾಲೂಕು ಆರೋಗ್ಯ ಅಧಿಕಾರಿಗಳ ಗಮನಕ್ಕೂ ಸಹ ತೆಗೆದುಕೊಂಡು ಬಂದು ವೈದ್ಯರು ಬಂದು ಪರೀಕ್ಷೆ ಮಾಡಿದಾಗ ಜ್ವರ ಇರುವುದು ಕಂಡುಬಂದಿದೆ. ಹೀಗಾಗಿ ಆಕೆಯನ್ನ ಆಂಬ್ಯುಲೆನ್ಸ್ ಮುಖಾಂತರ ಸಿಂದಗಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಈ ಊರ್ ಹೆಣ್ಣು ಮಗಳ್ರಿ, ಬಾಳ ಪೂಜಾರಿ ಮಗಳು ಏನದ. ಅವರು ಇದೇ ಊರವ್ರು. ನಾವು ಸಣ್ಣವ್ರು ಇರಟ್ಲೆ ನಮ್ಮವ್ವರು ಅವರು ಕೂಲಿ ಮಾಡಿದವ್ರು, ಕೆಲಸ ಮಾಡಿದವ್ರು ಏನದ. ಈಗ ಅವ್ರಿಗೆ 2 ಹೆಣ್ಣು ಮಕ್ಕಳು, 2 ಗಂಡಸ ಮಕ್ಕಳು, 2 ಹೆಣ್ಣು ಮಕ್ಕಳು, 2 ಗಂಡಸ ಮಕ್ಕಳು ಏನದ. ಇಷ್ಟ್ ದಿನ ಹೆಣ್ಣು ಮಕ್ಕಳು ಬಲ್ಲಿನ ಕರ್ಕೊಂಡು ಹೋಗ್ಯಾರ, ಗಂಡಸ ಮಕ್ಕಳು ಬಲ್ಲಿ ಕರ್ಕೊಂಡು ಹೋಗ್ಯಾರ. ಒಬ್ಬ ಹಿರೇ ಮಗ ತೀರ್ಕೊಂಡ, ಸಣ್ಣ ಮಗ ಕರ್ಕೊಂಡು ಹೋಗಿದ್ದ. ಸಣ್ಣ ಮಗಂದು ಕುಟುಂಬ ಅವ್ರದ್ದು ತೀರ್ಕೊಂಡ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳು ಇದ್ದು ಅವ್ರು ಎಲ್ಲಿ ಹೋಗ್ಯಾರೋ ಎಲ್ಲಿಲ್ಲೋ ಗೊತ್ತಿಲ್ಲ. ಅವ ಒಬ್ಬ ಮಗ ಎಲ್ಲಿ ಹೋಗ್ಯಾನ ಗೊತ್ತಿಲ್ರಿ. ಅವ 2 ಹೆಣ್ಮಕ್ಳು ಅದಾರ. ಹೆಣ್ಮಕ್ಳು ಬಂದಳು ಎಲ್ಲಿ ಬಂದಳು ಗೊತ್ತಿಲ್ರಿ. ಈಗ ಆದ ಪರಿಸ್ಥಿತಿ ಬಹಳ ಗಂಭೀರ ಅದ. ಈಗ ಆದ ಈಗ ಜಗತ್ತಿನೊಳಗ ಮಕ್ಳು ಬೇಕಂತಾರ, ಮಕ್ಳು ಇಲ್ಲದವ್ರ ಮಕ್ಳಿಲ್ಲ ತಳ್ತಾರ. ಆದ್ರ ಮಕ್ಳು ಹಡ್ದ್ರು ಹೊಲನು ಇಟ್ರಿ, ಇವ್ರಿಗೆ ಮನಿನೂ ಅದ, ಮನಿ ನಿತ್ತು ಎಲ್ಲ ಏನದ ಅನುಕೂಲ ಆದ್ರಿ. ಈಗ ಏನದ ಮಗ ಕೆಟ್ಟ ದಾರಿ ಹಿಡಿದು ಅವನು ಎಲ್ಲಿ ಹೋಗ್ಯಾನ ಗೊತ್ತಿಲ್ರಿ. ಅದಕ್ಕ ಆಕಿನ್ ನೋಡೋರು ಯಾರು ಇಲ್ರಿ. ಹಿಂಗ್ರಿ ನಮ್ಮೂರೊಳಗ ಹಿಂಗ ಅಜ್ಜಿ ಅಂತವ್ರು ಹಿಂಗ ಮಾಡ್ಬಾರ್ದ್ರಿ. ನಾವು ಮಕ್ಳು ಹಡ್ದೇವಿ. ಅವ್ರು 3 ಜನ ಇದ್ದಿರ್ಬೇಕು, 4 ಜನ ಇದ್ದಿರ್ಬೇಕು. 1 ಜನ ತೀರ್ಕೊಂಡ್ರತ ಹಂಗ ಮಾಡಿ ತಂದು ಇಲ್ಲಿ ಇಷ್ಟನ ಕೈ ಕಾಲ ಆಡತನ ಮಕ್ಳ ಬಲ್ಲಿ ಇಟ್ಕೊಂಡಾರ್ರಿ. ಅವ್ರು ಇಟ್ಕೊಂಡಿಂದ ಶಕ್ತಿ ನಿತ್ತಿಂದ ಎಲ್ಲಿ ಒಕ್ಕಟ್ಟಾರೋ ಎಲ್ಲಿಲ್ಲೋ ಮನ್ ತಂದು ಇಲ್ಲಿ ಗುಡಿ ಒಳಗ್ ಹೋಗದಾರ. ಗುಡಿ ಒಳಗ್ ತಂದು ಹೋಗದ್ರ ನಾವು ಮಾಡ್ತಕ್ಕದ್ದು ಊಟ ಚಾ ಅಷ್ಟ್ ಮಾಡ್ತೇವ್ರಿ. ಎಲ್ಲಾ ಮಾಡಂದ್ರ ನಮ್ದಿಂದ ನೀಗಂಗಿಲ್ಲ, ಆಜು ಬಾಜುನು ನೀಗಂಗಿಲ್ರಿ. ನಮ್ ಮಕ್ಳು ನಮ್ಗೆ ಮಾಡ್ಬೇಕಾದ್ರ ವಾಜ್ ಅನಸ್ತದ. ಆದ್ರ 1 ದಿನ ಊಟ ಚಾ ಮಾಡ್ಯಾರು, ದಿನ ಕಂಟಿ ಮಾಡಂದ್ರ ನೀಗುದಿಲ್ಲ. ಅವ್ರ ಸಂಸಾರಕ್ಕೆ ಅವ್ರೇ ವಾಜ್ಯ ಆಗಿರ್ತಾರ್ರಿ. ಮಾಡೋದಂತ್ರ ನೀಗಂಗಿಲ್ಲ. ನಾಳೆ ಇವ್ರಿಗೆ ಸದ್ದ ಅವ್ರ ಮಾಡಿದ್ರು, ನಮಗ ನಮ್ಮ ಮಕ್ಳು ಮಾಡುದು. ಹಿಂಗೆ ಮಾಡಿದ್ರ ಸಂಸಾರ ಹೆಂಗ್ ಮಾಡೋದು? ಏನ್ ಸುದ್ದಿ? ಇದಕ್ಕೆ ಏನಾರೇ ಬೇಕಲ್ಲ ಉತ್ಪಾನ.